ಜಾತ್ರೆ ಸಮಾರಂಭದಲ್ಲಿ ಆ ರೀತಿ ಮಹಾಭಾರತ ಬಹಳ ಸೈನಿಕರನ್ನ ಬಲಿ ತಗೊಳುತ್ತೆ ಅನ್ನೋ ಒಂದು ವಾಕ್ಯ ಇಲ್ಲಿ ವ್ಯಕ್ತಪಡಿಸುತ್ತೆ. ಉಪಮೇಯ ಯಾವಪ್ಪ ಅಂದ್ರೆ ಮಾರಿಗೌತಣ. ಈಗ ಮಹಾಭಾರತದಲ್ಲಿ ಬಹಳಷ್ಟು ಸೈನಿಕರು ಸತ್ರು, ಹಾಗಾಗಿ ಮಾರಿಗೌತಣ ಅಂದ್ರೆ ದೇವರಿಗೆ ಬಲಿ ಕೊಡಬೇಕಾದ್ರೆ ಎಷ್ಟೋ ಪ್ರಾಣಿಗಳು ಬಲಿ ಆಗ್ತಾವಲ್ವಾ, ಅದಕ್ಕೆ ಉಪಮೇಯವಾಗಿ ಭಾರತವನ್ನ ಇಲ್ಲಿ ಬರ್ತಿದೆ. ಇಲ್ಲಿ ಉಪಮಾನ ಯಾವಪ್ಪ ಅಂದ್ರೆ ಮಾರಿಗೌತಣ. ಯಾಕೆ ಅಂದ್ರೆ ಮಹಾಭಾರತದಲ್ಲಿ ಮಾರಿಗೌತಣಕ್ಕೋಸ್ಕರ ಬಲಿಗಳು ಬಿದ್ದು ಅಂತ ಉಪಮಾನ ಮಾರಿಗೌತಣ ಅಂತ ಬರ್ತಿದೆ. ಇದರಲ್ಲಿ ಸಮಾನ ಧರ್ಮ ಆಯ್ತು, ಎರಡಕ್ಕೂ ದೇವರಿಗೆ ಬಲಿ ಕೊಡಬೇಕಾದ್ರೂ ಪ್ರಾಣಿಗಳು ಸಾಕ್ತಾರೆ, ಅದ್ರ ಬದಲಾಗಿ ಮಹಾಭಾರತದಲ್ಲಿ ಸೈನಿಕರು ಸಾಕಿದ್ದಾರೆ. ಸಮಾನ ಧರ್ಮ ಆಗುವುದು. ಇಲ್ಲಿ ಮಾರಿಗೌತಣ ತರ ಇಲ್ಲಿ ಮಹಾಭಾರತದಲ್ಲಿ ಸೈನಿಕರು ಸತ್ತಲ್ವಾ, ಹಾಗಾಗಿ ಸಮಾನ ಧರ್ಮ ಇಲ್ಲಿ ಆಯ್ತು ಅನ್ನೋದನ್ನು ನಾವು ಪಡೆಯಬಹುದು. ಇಲ್ಲಿ ಸಮನ್ವಯ ಏನಪ್ಪ ಅಂದ್ರೆ ಉಪಮೇಯವಾದ ಭಾರತವನ್ನು ಉಪಮಾನವಾದ ಮಾರಿಗೌತಣವಾಯಿತು ಎಂಬುದಕ್ಕೆ ಹೋಲಿಸಿ, ಮಾರಿಗೌತಣವಾಯಿತು ನಾಡಿನ ಭಾರತವನ್ನು ಹೋಲಿಸಿದಾರಲ್ಲ, ಅದಕ್ಕಾಗಿ ಉಪಮೇಯವಾದ ಭಾರತವನ್ನು ಉಪಮಾನವಾದ ಮಾರಿಗೌತಣವಾಯಿತು ಎಂಬುದಕ್ಕೆ ಹೋಲಿಸಿ ವರ್ಣಿಸಿ ಭೇದವಿಲ್ಲದೆ ಹಾಗೆ ವ್ಯಕ್ತಪಡಿಸಿರುವುದರಿಂದ ಇಲ್ಲಿ ರೂಪಕಾಲಂಕಾರ ಅಂತ ನಾವು ಈ ವಾಕ್ಯವನ್ನ ಉದಾಹರಣೆ ಕೊಡ್ಬೋದು. ಇದರಲ್ಲಿ ವಾಚಕ ಶಬ್ದ ಬರೋದಿಲ್ಲ, ಹಾಗಾಗಿ ಈ ಅಲಂಕಾರದ ಹೆಸರು ರೂಪಕಾಲಂಕಾರ ಅಂತ ಹೇಳ್ಬೋದು. ಧನ್ಯವಾದಗಳು. ಸ್ನೇಹಿತರೆ, ನಾವೀಗ ಛಂದಸ್ಸಿನ ಬಗ್ಗೆ ತಿಳಿದುಕೊಳ್ಳೋಣ. ನಾವೀಗ ಛಂದಸ್ಸಿನ ಈ ಪದ್ಯ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿಗೆ ಸೇರಿದೆ. ಹಾಗಾಗಿ 3-4 ಎಂದು ಗಣ ವಿಭಜನೆ ಮಾಡೋಣ. ಬನ್ನಿ ಈಗ ನಾವು ಗಣ ವಿಭಜನೆಯನ್ನು ಮಾಡೋಣ.
ಗುರು ಎಂದರೆ 2, ಲಘು ಎಂದರೆ 1. ಹಾಗಾದರೆ 2 ಮತ್ತು 1 ಸೇರಿದರೆ ಗುರು. 2 2 4, 1 2 3, 2 2 4. ಹಾಗಾದರೆ ಮೊದಲನೆಯ ಪಾಠದಲ್ಲಿ ಎಷ್ಟು ಮಾತ್ರೆಗಳು ಬರುತ್ತವೆ ಎಂದು ನೋಡೋಣ. 3 ಮತ್ತು 4 7, 7 ಮತ್ತು 3 10, 10 ಮತ್ತು 4 ಒಟ್ಟು 14 ಮಾತ್ರೆಗಳು ಇದ್ದಾವೆ. ಹಾಗಾದರೆ ಎರಡನೆಯ ಪಾಠದಲ್ಲಿ ಎಷ್ಟು ಮಾತ್ರೆಗಳಿವೆ ಎಂದು ನೋಡೋಣ. 2 ಮತ್ತು 1 3, 2 1 1 4, 1 1 ಮತ್ತು 1 3, 2 2 4. ಹಾಗಾದರೆ ಎರಡನೆಯ ಪಾಠದಲ್ಲಿ ಒಟ್ಟು 3 ಮತ್ತು 4 7, 7 ಮತ್ತು 3 10, 10 ಮತ್ತು 4 14 ಮಾತ್ರೆಗಳಿದ್ದವು. ಹಾಗೆಯೇ ಮೂರನೇ ಪಾಠದಲ್ಲಿ ಎಷ್ಟು ಗಣಗಳು ಬರುತ್ತವೆ ಎಂದು ನೋಡೋಣ. 2 1 3, 1 1 1 1 4, 1 2 3, 1 2 4, 2 1 1 3, 2 2 3 4, ಅಂತ್ಯದಲ್ಲಿ 2. ಅಂತ್ಯದಲ್ಲಿ 1 ಗುರು ಉಳಿದಿದೆ. ಹಾಗಾದರೆ ಮೂರನೇ ಪಾಠದಲ್ಲಿ ಒಟ್ಟು 2 3 4 7 7 7 2 3 10 10 4 14 14 ಮತ್ತು 3 17 17 ಮತ್ತು 4 21 21 2 23 21. ಅಂತ್ಯದಲ್ಲಿ ಒಟ್ಟು 23. ಷಟ್ಪದಿ ಎಂದರೆ 6 ಸಾಲಿನ ಪದ್ಯ. ಅದರಲ್ಲಿ ಈ ಪದ್ಯವು ಮಾಮಿನಿ ಷಟ್ಪದಿಗೆ ಸೇರಿದೆ. ಹಾಗಾದರೆ ಛಂದಸ್ಸಿನ ಹೆಸರನ್ನು ನೋಡೋಣ. ಛಂದಸ್ಸಿನ ಹೆಸರು ಮಾಮಿನಿ ಷಟ್ಪದಿ. ಹಾಗಾದರೆ ಮಾಮಿನಿ ಷಟ್ಪದಿಯ ಲಕ್ಷಣಗಳನ್ನು ನೋಡೋಣ. 1 2 ಮತ್ತು 4 ಐದನೆಯ ಪಾದಗಳು ಸಮಾನವಾಗಿರುತ್ತವೆ. ಹಾಗಾದರೆ ಮೊದಲನೇ ಪಾದದಲ್ಲಿ 14 ಮಾತ್ರೆಗಳು, ಎರಡನೆಯ ಪಾದದಲ್ಲಿ 14 ಮಾತ್ರೆಗಳು, ನಾಲ್ಕನೆಯ ಪಾದದಲ್ಲಿಯೂ 14 ಮಾತ್ರೆಗಳು, ಐದನೇ ಪಾದದಲ್ಲಿಯೂ 14 ಮಾತ್ರೆಗಳು. 3 ಮತ್ತು 6ನೇ ಪಾದವು ಸಮಾನವಾಗಿರುತ್ತದೆ. ಮೂರನೇ ಪಾದದಲ್ಲಿ 21 + 2 23 ಮಾತ್ರೆಗಳು, ಹಾಗೆಯೇ 6ನೇ ಸಾಲಿನಲ್ಲೂ 21 + 2 23 ಮಾತ್ರೆಗಳು ಇರುತ್ತವೆ. ಪರೀಕ್ಷಾ ದೃಷ್ಟಿಯಿಂದ ನಮಗೆ ಅಭ್ಯಾಸದಲ್ಲಿ ಹೀಗೆ 3 ಸಾಲುಗಳು ಮಾತ್ರ ನೀಡಿರುತ್ತಾರೆ. ಮಾಮಿನಿ ಷಟ್ಪದಿಯ ಲಕ್ಷಣಗಳು ಹೀಗಿರುತ್ತವೆ.
ನೀಡುವುದು.